ನಮಸ್ಕಾರ. ಇದು ರಾಜ್ಯದ ಪರ ಧ್ವನಿ ಜನದನಿ. ನಾನು ಪ್ರಭು. ನಮ್ಮ ರಾಜ್ಯ ಸಂಪ್ರದಾಯ, ಜಾನಪದ, ತಮ್ಮದೇ ಆದಂಥ ಕಲೆಗೆ ಹೆಸರುವಾಸಿಯಾದಂಥ ಒಂದು ರಾಜ್ಯ. ನಮಗೆ ಬಹಳ ಹೆಮ್ಮೆ ಇದೆ, ನಾವು ಅದನ್ನು ಎದೆ ಮುಟ್ಟಿ ಹೇಳ್ಕೊಳ್ತೀವಿ. ಆದರೆ ನಮ್ಮದೇ ಆದಂಥ ಒಂದು ಬ್ರ್ಯಾಂಡ್ ಬೇಕಲ್ವಾ? ಈಗ ಪಕ್ಕದ ರಾಜ್ಯಗಳಲ್ಲಿ ಕೆಲವೊಂದಿಷ್ಟು ಬ್ರ್ಯಾಂಡ್ಗಳು ಕ್ರಿಯೇಟ್ ಆಗಿದ್ದಾಗ ಈಗ ಉದಾಹರಣೆಗೆ ನಂದಿನಿ ಯಾರ್ದು? ಕರ್ನಾಟಕದ ಬ್ರ್ಯಾಂಡು. ಅದು ಹೆಮ್ಮೆ ಇದೆ ನಮಗೆ. ಹಾಲು ನಮ್ಮ ಬ್ರ್ಯಾಂಡ್ ಎಲ್ಲ ಕಡೆ ಹೋಗ್ತಿದ್ಯಪ್ಪ ಅಂತೇಳಿ. ಅದೇ ರೀತಿ ಈ ಜವಳಿ ಅಂತ ಬಂದಾಗ, ಜವಳಿ ಉದ್ಯಮ ನಮ್ಮಲ್ಲಿ ಸಿಕ್ಕಾಪಟ್ಟೆ ಜವಳಿ ಉದ್ಯಮಕ್ಕೆ ಪ್ರೋತ್ಸಾಹವನ್ನು ಕೊಡಲಾಗ್ತಾ ಇದೆ. ನಮ್ಮಲ್ಲಿ ತಯಾರಾದಂಥ ಬಟ್ಟೆಗಳು ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಮಾರಾಟ ಆಗ್ತಾ ಇದ್ದಾವೆ. ಆದರೆ ನಮಗೆ ಬೇಕಾದಂಥ ಇಲ್ಲಿ ಸ್ಥಳೀಯವಾಗಿ ಅದಕ್ಕೆ ಮಾರುಕಟ್ಟೆಗಳು ಸಿಗ್ತಾ ಇದೆಯಾ? ಬ್ರ್ಯಾಂಡ್ ಕ್ರಿಯೇಟ್ ಆಗಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು? ಮೇನಾಗಿ ಅಲ್ಲಿ ನಮಗೆ ಮಾರುಕಟ್ಟೆ ಸೌಲಭ್ಯ ಬೇಕಾಗುತ್ತೆ, ಆಮದು ರಫ್ತು ಮಾಡಲಿಕ್ಕೆ ಬೇಕಾಗುತ್ತಲ್ವಾ? ಈಗ ನಾವು ಒಂದು ಉತ್ಪನ್ನವನ್ನು ತಯಾರು ಮಾಡ್ತೀವಿ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಅಲ್ಲಿ ಮಧ್ಯವರ್ತಿಗಳ ಮೂಲಕ ಬೇರೆ ರಾಜ್ಯಕ್ಕೆ ಕಳಿಸ್ಕೊಡೋದಲ್ಲ, ಅಥವಾ ಸಣ್ಣ ಮಾರ್ಕೆಟ್ ಮೂಲಕ ಕಳಿಸ್ಕೊಡೋದಲ್ಲ. ನಮ್ಮದೇ ಆದಂಥ ಒಂದು ಸ್ವಂತ ಮಾರ್ಕೆಟ್ ಇದ್ದರೆ ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ನಮ್ಮಲ್ಲಿರುವಂಥ ಉತ್ಪನ್ನಗಳನ್ನು ಬೇರೆ ಬೇರೆ ಕಡೆಯವರು ತೆಗೆದುಕೊಂಡು ಹೋಗಬೇಕು. ರಾಜ್ಯದಲ್ಲಿ ಅತಿ ಹೆಚ್ಚು ಸೀರೆ ನೇಯುವಂಥ ಊರೆಂದರೆ ಅದು ದೊಡ್ಡಬಳ್ಳಾಪುರ. ಜವಳಿ ನಗರಿಯಲ್ಲಿ ದಿನಕ್ಕೆ 50,000 ಸೀರೆಗಳನ್ನು ನೇಯಲಾಗುತ್ತೆ. 50,000 ಪರ್ ಡೇ. ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತಾನೆ ಫೇಮಸ್ ಆಗಿದೆ ನಮ್ಮ ದೊಡ್ಡಬಳ್ಳಾಪುರ. ನೇಕಾರರ ಕೈಯಿಂದಲೇ ವರ್ಷಕ್ಕೆ 18 ಲಕ್ಷಕ್ಕೂ ಹೆಚ್ಚು ಸೀರೆಗಳು ತಯಾರಾಗ್ತವೆ. ಲೆಕ್ಕ ಹಾಕೊಳ್ಳಿ, 18 ಲಕ್ಷಕ್ಕೂ ಹೆಚ್ಚು ಒಂದು ವರ್ಷಕ್ಕೆ. ಆದರೆ ದೊಡ್ಡಬಳ್ಳಾಪುರದಲ್ಲಿ ಒಂದೇ ಒಂದು ಜವಳಿ ಮಾರ್ಕೆಟ್ ಇಲ್ಲ. ಇಲ್ಲಿ ತಯಾರಾದಂಥ ಕೋಟ್ಯಾಂತರ ಸೀರೆಗಳಿಗೆ ಮಾರುಕಟ್ಟೆನೇ ಇಲ್ಲ. ನೋಡಿ, ಮಾರ್ಕೆಟ್ ಇಲ್ಲವೇ ಇಲ್ಲ. ನಾವಾಗಲೇ ಹೇಳ್ತಾ ಇದ್ವಿ, ಧರ್ಮಾವರಂ ಸೀರೆಗೆ ಆಂಧ್ರ ಪ್ರದೇಶ, ಕಾಂಚೀಪುರಂಗೆ ತಮಿಳುನಾಡು ಫೇಮಸ್ಸು. ನೋಡಿ ಬ್ರ್ಯಾಂಡ್ ಅದು. ದೊಡ್ಡಬಳ್ಳಾಪುರದ ಸೀರೆನೇ ಆಂಧ್ರದ ಧರ್ಮಾವರಂ, ಕಾಂಚೀಪುರಂಗೆ ಮಾರಾಟ ಆಗುತ್ತೆ. ಆಂಧ್ರ, ತೆಲಂಗಾಣ ಮತ್ತು ತಮಿಳುನಾಡಿಗೆ ದೊಡ್ಡಬಳ್ಳಾಪುರದಿಂದಲೇ ಸೀರೆಗಳು ಸೇಲ್ ಆಗ್ತಾ ಇದ್ದಾವೆ. ಆದರೆ ಕರ್ನಾಟಕದ ಸೀರೆ ಮಾತ್ರ ಯಾವುದೇ ಬ್ರ್ಯಾಂಡ್ನಲ್ಲಿ ಸೇಲ್ ಆಗಲ್ಲ. ಯಾವುದಿದೆ ಹೇಳ್ರಿ ಸೀರೆ ನೋಡೋಣ? ನಮ್ಮ ಕರ್ನಾಟಕದ್ದು ಕಾಂಚೀಪುರಂ ನಮ್ದಲ್ಲ. ಅದರ ಜೊತೆಗೆ ಧರ್ಮಾವರಂ, ಕಾಂಚೀಪುರಂ ಸೀರೆ, ಧರ್ಮಾವರಂ ಸೀರೆ ತಮಿಳುನಾಡಿಂದು, ಆಂಧ್ರದ್ದು. ನಮ್ದು ಯಾವ್ದು ಬ್ರ್ಯಾಂಡ್ ಇದೆ ಹೇಳಿ ನೋಡೋಣ? ಬ್ರ್ಯಾಂಡ್ ಕ್ರಿಯೇಟ್ ಆಗಬೇಕು ಅಂತ ಹೇಳಿದ್ರೆ ಸ್ವಂತ ಮಾರುಕಟ್ಟೆ ಬೇಕೇ ಬೇಕಾಗತ್ತೆ. ರೇಷ್ಮೆ ಸೀರೆ ಬಿಡಿ, ಅದು ರೇಷ್ಮೆ ಎಲ್ಲೆಲ್ಲಿ ಉತ್ಪಾದನೆ ಮಾಡ್ತಾರೋ ಅಲ್ಲೆಲ್ಲಿ ರೇಷ್ಮೆ ಸೀರೆನ ಮಾಡ್ತಾರೆ. ಮೈಸೂರು ಸಿಲ್ಕ್ ಅಂತಿದೆ ನಮ್ಮದು, ಅದು ಸ್ವಲ್ಪ ಫೇಮಸ್ ಅಷ್ಟೇ, ಮೈಸೂರು ಸ್ಯಾರಿ ಸಿಲ್ಕ್. ಅದು ಬಿಟ್ಟರೆ ಕರ್ನಾಟಕದ ಬ್ರ್ಯಾಂಡ್ ಬೇಕಲ್ವಾ? ಆ ಥರದ್ದು ಬೇಕು. ಈ ಕಾಂಚೀಪುರಂ, ಧರ್ಮಾವರಂ ಅಲ್ಲಿಗೆಲ್ಲ ದೊಡ್ಡಬಳ್ಳಾಪುರದ ಸೀರೆಗಳೇ ಹೋಗೋದು. ಅವರಲ್ಲಿ ಹೆಸರು ಹಾಕೊಂಡು ಮಾರೋದು. ಶ್ರಮ ದೊಡ್ಡಬಳ್ಳಾಪುರದ್ದು, ಅಲ್ಲಿಯ ನೇಕಾರರದ್ದು, ಹೆಸರು ಕಾಂಚೀಪುರಂದು, ಧರ್ಮಾವರದ್ದು. ನಮ್ದಂತ ಏನು ಉಳ್ಕೊಳ್ತಲ್ಲಿ? ಇಲ್ಲಿ ಪಾಪ ನಮ್ಮ ನೇಕಾರರು, ಕಾರ್ಮಿಕರು ನೇಯ್ಗೆನ ಮಾಡೋದು ಇವರು, ಆದರೆ ಹೆಸರು ಹೋಗ್ತಿರೋದು ಅವ್ರಿಗೆ. ಹಾಗಾಗಿ ಈಗ ಅವ್ರಿಗೆ ಬೇಕಾದಂಥ ಒಂದು ಸೌಲಭ್ಯಗಳನ್ನು ಸರ್ಕಾರ ಕೊಡಬೇಕು, ಒಂದು ಮಾರುಕಟ್ಟೆ ಮಾಡಿಕೊಡ್ಬೇಕು. ಇಷ್ಟು ವರ್ಷ ಆಯ್ತಲ್ರಿ, ಯಾರಾದರೂ ಒಬ್ಬರಾದರೂ ತಲೆ ಓಡಿಸಿದ್ದೀರಾ? ನಮ್ಮಲ್ಲಿ ಇಷ್ಟು ಸೀರೆಗಳು ಉತ್ಪನ್ನ ಆಗ್ತಾ ಇದೆ, ಉತ್ಪಾದನೆ ಜಾಸ್ತಿ ಇದೆ, ನಮ್ಮದು ಒಂದು ಮಾರುಕಟ್ಟೆ ಮಾಡಿಬಿಟ್ರೆ ಇನ್ನೂ ಸಿಕ್ಕಾಪಟ್ಟೆ ರೇಟ್ಗಳಾಗಿರ್ಬೋದು, ಅಥವಾ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಏನೂ ತಲೆ ಓಡಿಸಲಿಲ್ಲ ಆ ಭಾಗದ ಜನಪ್ರತಿನಿಧಿಗಳು. ಹಾಗಾಗಿಯೇ ಈಗ ಅವರು ನೇಕಾರರು ಅಥವಾ ಅಲ್ಲಿರುವಂತಹ ವ್ಯಾಪಾರಸ್ಥರು ಅಥವಾ ಉತ್ಪಾದನೆ ಮಾಡುವಂಥವ್ರು ಕೇಳ್ತಾ ಇದ್ದಾರೆ, ನಮಗೊಂದು ಸ್ವಂತ ಬ್ರ್ಯಾಂಡ್ ನಿರ್ಮಾಣ ಆಗಬೇಕು ಅಂತ ಹೇಳಿದ್ರೆ ಮಾರುಕಟ್ಟೆ ಬೇಕೇ ಬೇಕು ಅಂತ. ಸುಮಾರು 60ರಿಂದ 70,000 ಜನ ನೇಕಾರರು ನೇಕಾರಿಕೆ ಮಾಡ್ತಿದ್ದಾರೆ. ಪ್ರತಿ ನೇಕಾರನ ಮನೆಯಲ್ಲಿ ಕನಿಷ್ಠ 1000 ಸೀರೆಯಿಂದ 10,000 ಸೀರೆ ಸ್ಟಾಕ್ ಆಗಿದೆ. ನೋಡಿ, ಯಾರು ಹೇಳಬೇಕು ಕಷ್ಟ? ಹಾಗಾದರೆ ಪ್ರತಿ ನೇಕಾರನ ಮನೆಯಲ್ಲಿ ಈಗಲೂ ನೀವು ಹೋದರೆ 1000ರಿಂದ 10,000 ಸೀರೆ ಸ್ಟಾಕ್ ಇದೆ ಮನೆಯಲ್ಲಿ. ಒಂದು ಸೀರೆ ತಯಾರಿಗೆ 2,000 ರೂಪಾಯಿ ಖರ್ಚಾಗುತ್ತೆ. ಆದರೆ ವ್ಯಾಪಾರಿಗಳು ಕೇಳೋದು 1,500 ರೂಪಾಯಿ. ಏನು ಉಳಿತಲ್ಲಿ? 2,000 ರೂಪಾಯಿ ಖರ್ಚಾಗುತ್ತೆ, 1,500 ಕೇಳ್ತಾನೆ ಅವನು. ತಯಾರಾದ ಬೆಲೆಯೂ ಸಿಗದೆ ನೇಕಾರ ತೀವ್ರ ಸಂಕಷ್ಟದಲ್ಲಿ ಇದ್ದಾನೆ. ಆತನಿಗೆ ಬಂಡವಾಳ ಬರುತ್ತಾ ಇಲ್ಲ. ದೊಡ್ಡಬಳ್ಳಾಪುರದ 60,000ಕ್ಕೂ ಹೆಚ್ಚು ನೇಕಾರ ಕಾರ್ಮಿಕರ ಬದುಕು ಅತಂತ್ರ ಆಗಿದೆ. ರೈತರ ಬೆಳೆಗೆ ಸಿಗುವಂತೆ ಸರ್ಕಾರ ನೇಕಾರನ ಸೀರೆಗೆ ಬೆಂಬಲ ಬೆಲೆ ನಿಗದಿ ಮಾಡಬೇಕು ಅಂತ ಹೇಳಿ ಒತ್ತಾಯ ಬರ್ತಾ ಇದೆ.
ಕಟ್ಟಡ ಕಾರ್ಮಿಕರಿಗೆ ಸಿಗುವಂಥ ಎಲ್ಲ ಸೌಲಭ್ಯ ರಾಜ್ಯ ನೇಕಾರರಿಗೂ ಕೂಡ ಸಿಗಬೇಕು. ಅಸಂಘಟಿತ ಕಾರ್ಮಿಕರಾದಂಥ ನೇಕಾರರಿಗೆ ನ್ಯಾಯ ಸಿಗೋಕೆ TV5 ಅಭಿಯಾನವನ್ನು ಮಾಡ್ತಾ ಇದೆ. ನೇಕಾರನ ಸಂಕಷ್ಟ ದೂರ ಮಾಡೋಕ್ಕೆ ಬನ್ನಿ, TV5 ಜೊತೆ ಕೈ ಜೋಡಿಸಿ ಅವರ ಕಣ್ಣೀರು ಒರೆಸುವಂಥ ಕೆಲಸ ನಾವು ಮಾಡ್ತೇವೆ. ಸುಮಾರು 60ರಿಂದ 70 ಸಾವಿರ ಜನ ನೇಕಾರರು ಈಗ ಎಲ್ಲ ಭಾಗದಲ್ಲೂ ಇದ್ದಾರೆ ನೇಕಾರರು. ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ನೇಕಾರರಿದ್ದಾರೆ, ಈ ಕಡೆ ಭಾಗದಲ್ಲೂ ಕೂಡ ಇದ್ದಾರೆ. ಆದರೆ ಪರಿಸ್ಥಿತಿ ಎಲ್ಲೆಲ್ಲಿ ಕ್ರಿಟಿಕಲ್ ಆಗಿದೆ. ನಾವು ನೇಕಾರರಿಗೆ ಅಷ್ಟು ಕೋಟಿ ಕೊಟ್ವಿ, ನೇಕಾರ ಸಮುದಾಯಗಳಿಗೆ ಸಬ್ಸಿಡಿ ಕೊಡ್ತೀವಿ, ಸಾಲ ಸೌಲಭ್ಯ ಕೊಡ್ತೀವಿ, ಅದೆಲ್ಲ ಏನು ಬೇಡ ನಮಗೆ. ನಾವು ರೆಡಿ ಮಾಡಿರುವಂಥ ಸೀರೆಗೆ ನೀವು ಒಳ್ಳೆ ಬೆಲೆ ಕೊಡಿಸಿ ಸಾಕು. 2,000 ರೂಪಾಯಿ ಖರ್ಚು ಒಂದು ಸೀರೆ ತಯಾರಾಗಬೇಕು ಅಂತ ಹೇಳಿದ್ರೆ ಏನು ಸಾಮಾನ್ಯನ ಒಂದು ಸೀರೆ ಮಾಡೋದು ಅಂತ ಹೇಳಿದ್ರೆ, ಈಗ ವ್ಯಾಪಾರಿಗಳು ಬಂದು ಕೇಳೋದು 1,500 ರೂಪಾಯಿ ಕೇಳ್ತಾರೆ. ಏನು 500 ರೂಪಾಯಿ ಲಾಸ್ ಮಾಡ್ಕೊಂಡು ಕೊಡೋಕ್ಕಾಗತ್ತೇನ್ರಿ ಯಾರಾದರೂ ಲಾಭ ಇಲ್ಲದೆ? ಕೋವಿಡ್ ಟೈಮ್ನಲ್ಲೂ ಕೂಡ ನೇಕಾರರಿಗೆ ಸಿಕ್ಕಾಪಟ್ಟೆ ಎಫೆಕ್ಟ್ ಆಯಿತು. ಇವರು ಅಸಂಘಟಿತ ಕಾರ್ಮಿಕ ವಲಯಕ್ಕೆ ಸೇರಿಸಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಕಾರ್ಮಿಕರಿಗೆಲ್ಲ ಸೌಲಭ್ಯಗಳು ಸಿಗ್ತಾವಲ್ಲ ಸರ್ಕಾರದಿಂದ, ನಮಗೂ ಕೂಡ ಕೊಡಿಸಿ. ಹಾಗಾಗಿ ಇವರ ಬೇಡಿಕೆಗಳು ಸಾಕಷ್ಟಿದ್ದಾವೆ. ನೇಕಾರರ ಸಂಕಷ್ಟವನ್ನು ದೂರ ಮಾಡುವಂತಹ ನಿಟ್ಟಿನಲ್ಲಿ TV5 ಕೂಡ ಅಭಿಯಾನವನ್ನು ಶುರು ಮಾಡಿದೆ. ಬಡ್ಡಿರಹಿತ ಸಾಲ ಅಂತಿರ್ತವೆ, ಆರ್ಥಿಕ ನೆರವನ್ನು ನೀಡಬೇಕು ಅಂತ ಕೇಳ್ತಿದ್ದಾರೆ. ಆಮೇಲೆ ಮಗ್ಗ ಚಟುವಟಿಕೆಗಳಿರ್ತಾವಲ್ಲ ಅಂಥವ್ರನ್ನ ಗುರುತಿಸಬೇಕು, ಗುರುತಿನ ಚೀಟಿ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಆರ್ಥಿಕ ಸಂಕಷ್ಟಕ್ಕೆ ಸಿಕ್ಕಾಕೊಂಡು ಆತ್ಮಹತ್ಯೆ ಮಾಡಿಕೊಂಡಂತಹ ನೇಕಾರ ಕುಟುಂಬಗಳು ಸಾಕಷ್ಟು ನಮಗೆ ಸಿಗ್ತವೆ. ಅಂದರೆ ಈ ಸೀರೆ ದಾಸ್ತಾನಿದೆ, ಸೀರೆಗಳು ಬಹಳ ಸ್ಟಾಕ್ ಇದೆ. ಹಾಗಾಗಿ ಜವಳಿ ಸಚಿವರು ಕೂಡ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು. ಜೊತೆಗೆ ಶೀಘ್ರವೇ ನೇಯ್ಗೆ ಉದ್ಯಮ ಇರುವಂತಹ ದೊಡ್ಡಬಳ್ಳಾಪುರದಲ್ಲಿ ಒಂದು ಮಾರುಕಟ್ಟೆ ಆಗಬೇಕು. ಅದು ಎಂಥ ಮಾರುಕಟ್ಟೆ ಅಂತಂದರೆ, ಈಗ ಕಾಂಚೀಪುರಂ, ಧರ್ಮಾವರಂ ಹೇಗೆ ಬ್ರ್ಯಾಂಡ್ ಇದೆ ಅಲ್ವಾ, ನಮ್ಮ ದೊಡ್ಡಬಳ್ಳಾಪುರದ ನೇಕಾರದೊಂದು ಬ್ರ್ಯಾಂಡ್ ಕ್ರಿಯೇಟ್ ಆಗಬೇಕು. ಕರ್ನಾಟಕದ ಸೀರೆ ಅದಕ್ಕೊಂದು ಹೆಸರು ಕೊಡಬೇಕು. ಈಗ ಉದಾಹರಣೆಗೆ ನಾವು ಉತ್ತರ ಕರ್ನಾಟಕದ ಭಾಗಕ್ಕೆ ಹೋದರೆ ಇಳಕಲ್ ಸೀರೆ ಫೇಮಸ್ ಅಲ್ಲಿ, ಇಳಕಲ್ ಸೀರೆ. ಆದರೆ ಇಡೀ ದೇಶಾದ್ಯಂತ ಗೊತ್ತಿದೆಯಾ ಇಳಕಲ್ ಸೀರೆ ಅಂದರೆ? ಹೇಳಿ ನೋಡೋಣ. ಮೈಸೂರು ಸಿಲ್ಕ್ ಕರ್ನಾಟಕ ಬಿಟ್ಟರೆ ಪಕ್ಕದ ಒಂದು 2 ರಾಜ್ಯಗಳು ಬಿಟ್ಟರೆ ಬೇರೆ ಇಡೀ ದೇಶಕ್ಕೆ ಗೊತ್ತಿದೆಯಾ? ಅದೇ ಕಾಂಚೀಪುರಂ ತಗೊಳ್ಳಿ, ನೀವು ಧರ್ಮಾವರಂ ತಗೊಳ್ಳಿ, ಎಲ್ಲ ಕಡೆ ಬ್ರ್ಯಾಂಡ್ ಸಿಗ್ತವೆ ನಿಮಗೆ. ಹಾಗೇನೆ ನಮ್ಮದು ಒಂದು ಬ್ರ್ಯಾಂಡ್ ಕ್ರಿಯೇಟ್ ಆಗಬೇಕು. ಆದರೆ ಆಗ್ತಾ ಇಲ್ಲ. ಶ್ರಮ ನಮ್ಮವ್ರದ್ದು, ನಮ್ಮ ನೇಕಾರರು ಸೀರೆಯನ್ನು ನೇಯ್ಗೆ ಮಾಡಬೇಕು. ಆದರೆ ಹೆಸರು ಬೋರ್ಡ್ ಅವ್ರದ್ದೆಲ್ಲ. ಆಮೇಲೆ ರೇಟ್ ಸಿಗ್ತಾ ಇಲ್ಲ ರೀ, ಈಗ ಮೊದಲಿನ ಥರ ಇಲ್ಲ. ಅವ್ರು ಖರ್ಚು ಮಾಡಿದ ಹಣ ಕೂಡ ಅವ್ರಿಗೆ ಸಿಗ್ತಾ ಇಲ್ಲ. 1,500 ರೂಪಾಯಿ ವ್ಯಾಪಾರಸ್ಥರು ಕೇಳ್ತಾ ಇದ್ದಾರೆ. ಈಗ 2,000 ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ ಒಂದು ಸೀರೆಗೆ. ಬಟ್ ಈಗ ಸಾಕಷ್ಟು ಬಾರಿ ಈ ಹಿಂದೆ ಸರ್ಕಾರದ ಮುಂದೆ ಮನವಿಗಳು ಕೂಡ ಸಾಕಷ್ಟು ಹೋಗಿದ್ದಾವೆ. ಆದರೂ ಕೂಡ ಇವರ ಬೇಡಿಕೆಗಳು ಈಡೇರಿಲ್ಲ. ಯಾಕೆ ಈ ಸಮುದಾಯವನ್ನು ಗುರುತಿಸುವಂಥ ಕೆಲಸ ಆಗ್ತಾ ಇಲ್ಲ? ಪ್ರತಿ ಬಾರಿ ನಿರ್ಲಕ್ಷ್ಯಕ್ಕೆ ಒಳಗಾಗ್ತಾ ಇದೆ ಈ ಸಮುದಾಯ. ನಿಗಮ ಸಪ್ರೇಟ್ ಆದಂಥ ನಿಗಮವನ್ನು ಕೊಡಿ ಅಂತ ಕೇಳ್ತಿದ್ದಾರೆ ಅವರು. ನಮ್ಮ ಅಭಿವೃದ್ಧಿ, ನಮ್ಮ ಸಮುದಾಯದ ಅಭಿವೃದ್ಧಿ ಆಗಬೇಕು ಅಂತ. ನಮ್ಮ ನೇಯ್ಗೆ ಏನಿದೆ ಅಲ್ವಾ, ನಮ್ಮ ಕಸುಬಿಗೆ ಆರ್ಥಿಕ ಸಹಾಯಧನವನ್ನು ಕೊಡಿ ಅಂತ ಸರ್ಕಾರದ ಮುಂದೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಒಂದು ಜನಸಂಖ್ಯೆ ನಗರ ಭಾಗದ ಜನಸಂಖ್ಯೆ ಬಂದು ಮತದಾರರ ಪಟ್ಟಿಯಲ್ಲಿ ಇರ್ತಕ್ಕಂಥದ್ದು 70,000. ಮತದಾರರು ಅಲ್ಲದೆ ಇರೋರು ಸುಮಾರು 1 ಲಕ್ಷ ಜನ. ಇಲ್ಲ, ಈಗ ಒಂದು ದಿನಕ್ಕೆ ದೊಡ್ಡಬಳ್ಳಾಪುರದಲ್ಲಿ ಎಷ್ಟು ಸೀರೆಗಳು ಉತ್ಪತ್ತಿ ಆಗ್ತವೆ? 25 ಮೇಲೆ 50 ಸೀರೆ ಬರ್ತದೆ. ಒಂದು 30 ಜನ ನಮಗೆ ನೇಕಾರರಿಗೆ ಕೆಲಸ ಕೊಟ್ಟಿದ್ದೀನಿ, ಕಾರ್ಮಿಕರಿಗೆ ಕೆಲಸ ಕೊಟ್ಟಿದ್ದೀನಿ. ನಾನು ಒಬ್ಬ ಕಾರ್ಮಿಕನಾಗಿ ಬಂದು ಇವತ್ತು ಕಾರ್ಮಿಕರಿಗೆ ಕೆಲಸ ಕೊಟ್ಟಿದ್ದೀನಿ. ಉದ್ಯೋಗ ಸರಿಯಾಗಿ ನಡೀತಿಲ್ಲ. ನಮ್ಮ ಮಕ್ಕಳನ್ನ ಓದಿಸ್ಲಿಕ್ಕೂ ಆಗ್ತಾಯಿಲ್ಲ. ಮತ್ತು ಇವತ್ತೇನು ಮಕ್ಕಳು ಭವಿಷ್ಯ ಹೇಗೆ ನಿಲ್ಲಿಸಬೇಕು ಅಂತ ನಮ್ಗೆ ಅರ್ಥ ಆಗ್ತಾಯಿಲ್ಲ. ಅಷ್ಟೋ ಅದೋ ಸ್ಥಿತಿಗೆ ನಾವಿದ್ದೀವಿ. ಕಾರಣ ಏನು ಅಂದರೆ, ಈ ಉದ್ಯೋಗ ಕೆಳಗೆ ಬಿದ್ದಿರೋದ್ರಿಂದ ಇಂಜಿನಿಯರ್ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಇವತ್ತು ಈ ಉದ್ಯೋಗ ನಡೆಸ್ತಾರೆ. ಈ ಉದ್ಯೋಗ ನಡೆಸಿ ಇವತ್ತು ಲಾಸ್ಗೆ ಬಂದಿರೋದೇಸೆ ನಾವು ಮುಂದಿನ ಜೀವನ, ನಮ್ಮ ಮಕ್ಕಳು ಭವಿಷ್ಯ ಏನಾಗ್ತದೆ ಅಂತ ಅರ್ಥ ಆಗ್ತಲ್ಲ. ಇದು ಸರ್ಕಾರ ನಮ್ಮ ದೊಡ್ಡಬಳ್ಳಾಪುರದೊಳಗೆ
ಈ ಮಗ್ಗಗಳು ಅಂತ ಅಂದ್ಬಿಟ್ಟು 25,000 30 ಸಾವಿರ ಮಗ್ಗ ಇದೆ. ಆ 30 ಸಾವಿರ ಮಗ್ಗ ಒಂದು ಮಗ್ಗಕ್ಕೆ 1 ಬರುತ್ತೆ 2 ಬರುತ್ತೆ. ಕಮ್ಮಿ ಅಂದರೆ ಒಂದು ದಿನಕ್ಕೆ 50,000ರಿಂದ 60,000 ಸೀರೆ ಬರುತ್ತೆ. ಒಂದು ದಿನಕ್ಕೆ ಒಂದು ದಿನಕ್ಕೆ ದೊಡ್ಡಬಳ್ಳಾಪುರಕ್ಕೆ ಉತ್ಪತ್ತಿ ಅಷ್ಟಾಗುತ್ತೆ. ಆದರೆ ನಮಗೆ ಮಾರಾಟ ಮಳಿಗೆ ಇಲ್ಲ. ನಮಗೆ ಇಲ್ಲಿ ಆಳುವಂಥ ಸರ್ಕಾರಗಳು ಇಲ್ಲ ಮುಂದೆ ಇದ್ದು ಏನೋ ಇತ್ತೀಚೆಗೆ 2020ರಿಂದ ಯಡಿಯೂರಪ್ಪನ ಸರ್ಕಾರ ಕರ್ನಾಟಕ ನೇಕಾರ ರಾಜ್ಯ ನೇಕಾರ ಹಿತರಕ್ಷಣಾ ಸಮಿತಿಯನ್ನು ನಾವು ಸಂಘಟನೆ ಇದು ಮಾಡೋದ್ರಿಂದ ಸುಮಾರು ಹೋರಾಟಗಳು ಮಾಡಿದ್ವಿ. ಅದರ ಭಾಗವಾಗಿ ಅವತ್ತಿನ ಸರ್ಕಾರ 2,000 ರೂಪಾಯಿ ಮೊದಲನೇ ಹಂತದಲ್ಲಿ ನಮಗೆ ಕೊಟ್ಟು, ಅದಾದ ನಂತರ 3,000 ರೂಪಾಯಿ ಕೊಟ್ಟು, ಈಗ ನಮಗೆ ವರ್ಷಕ್ಕೆ ಒಂದು 5,000 ರೂಪಾಯಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸುರೇಶ್ ಬಾಬು ಒಂದು ವಾಕ್ ಥ್ರೂ ಮಾಡಿದ್ದಾರೆ, ನೋಡೋಣ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂದೇ ಖ್ಯಾತಿ. ದಿನಕ್ಕೆ 50,000 ಸೀರೆಗಳು ಇಲ್ಲಿ ಉತ್ಪತ್ತಿ ಆಗ್ತವೆ. ಅಂದರೆ ನೇಕಾರಿಕೆಯನ್ನೇ ನಂಬ್ಕೊಂಡಿರ್ತಕ್ಕಂಥ 25,000ಕ್ಕೂ ಹೆಚ್ಚು ಕುಟುಂಬಗಳಿಂದ 50,000ಕ್ಕೂ ಹೆಚ್ಚು ಸೀರೆಗಳು ಉತ್ಪತ್ತಿ ಆಗ್ತವೆ. ಅದು ಸುಮಾರು 25ರಿಂದ 30,000 ಕಾರ್ಮಿಕರ ಶ್ರಮದ ಫಲವಾಗಿ ಸೀರೆ ರೆಡಿಯಾಗಿ, ಈಗ ನಾವು ಮಗ್ಗ ನೋಡಿದ್ವಿ, ಏನೋ ದಾರ, ಒಂದು ದಾರ 10 ಆಗಿದ್ದು 10 100 ಆಗಿದ್ದು, ಕಲರು, ಡಿಸೈನಿಂಗು ಎಲ್ಲವನ್ನ ಕಂಡಂಥ ಸೀರೆ ಇಲ್ಲಿ ಬಂದು ಪ್ಯಾಕ್ ಆಗುತ್ತೆ. ಅದು ಪ್ರೋಸೆಸ್ನ ನಾವು ನೋಡೋದಾದರೆ ಇಲ್ಲಿ ಸೀರೆನ ಒಂದಕ್ಕೊಂದು ಜಾಯಿಂಟ್ ಮಾಡ್ತಾರೆ. ಜಾಯಿಂಟ್ ಆದಂತಹ ಸೀರೆ ಮತ್ತೆ ಇಲ್ಲಿ ಪಾಲಿಶಿಂಗ್ ಬರುತ್ತೆ. ಪಾಲಿಶಿಂಗ್ ಆ ಪ್ರೋಸೆಸ್ಸನ್ನು ನಾವು ನೋಡೋದಾದರೆ ಮುಂದೆ ಅಲ್ಲಿ ಹುಡುಗ ತೋರಿಸ್ತಾ ಇರ್ತಕ್ಕಂಥ, ಅಂದರೆ ದೊಡ್ಡ ದೊಡ್ಡ ಯಂತ್ರಗಳಲ್ಲಿ ಆ ಸೀರೆ ಪಾಲಿಶ್ ಆಗುತ್ತೆ. ಅಂದರೆ ಕಚ್ಚಾ ಸೀರೆ ಹೇಗಂದ್ರೆ ಆಗಿ ಮಡಚಲ್ಪಟ್ಟು ಕೆಲಸ ಮಾಡಿ ಎಲ್ಲ ಆಗಿ ಪಾಲಿಶ್ ಆಗಿ ನಂತರದಲ್ಲಿ ಅದು ಮುಂದೆ ಕಟಿಂಗ್ ಹೋಗುತ್ತೆ. ಕಟಿಂಗ್ ಹೋಗ್ತಕ್ಕಂಥ ಪ್ರೋಸೆಸ್ನು ನಾವು ತೋರಿಸುವಂಥ ಪ್ರಯತ್ನ ಪಡೋಣ. ಮತ್ತು ಇಲ್ಲಿ ಏನೆಲ್ಲ ಫೋಲ್ಡಿಂಗ್ ಆಗುತ್ತೆ. ಇದರ ಇನ್ಚಾರ್ಜ್ ಇದ್ದಾರೆ ಬ್ರದರ್ ಒಬ್ಬರು, ಅವ್ರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ. ಇದು ಸೀರೆ ಈಗ ಕಚ್ಚಾ ಸೀರೆ ನೇಕಾರಿಕೆ ಸ್ಥಳದಿಂದ ತಯಾರಾಗಿ ಇಲ್ಲಿಗೆ ಬಂದು ಏನೆಲ್ಲ ಪ್ರೊಸೆಸ್ ಆಗುತ್ತೆ? ಇಲ್ಲಿ ಸ್ಟಾರ್ಟಿಂಗ್ ಕಚ್ಚಾ ಸೀರೆ ಬರುತ್ತೆ. ಕಚ್ಚಾ ಸೀರೆಯಿಂದ ನಮ್ಮದು ಓಪನ್ ಮಾಡಿ ಮತ್ತೆ ಸ್ಟಿಚಿಂಗ್ ಮಾಡ್ಕೊತೀವಿ. ಸ್ಟಿಚಿಂಗ್ ಆಗಿದ ತಕ್ಷಣ ಸೆಕೆಂಡ್ ಬಂದು ಕ್ಯಾಲೆಂಡ್ರಿಂಗ್ ಹೋಗುತ್ತೆ. ಕ್ಯಾಲೆಂಡ್ರಿಂಗಿಂದ ಬಂದು ನೆಕ್ಸ್ಟು ಸೈಡ್ ಮಿಷಿನ್ಗೆ ಹೋಗಿ ಅಲ್ಲಿಂದ ಬಂದು ಡೆಕೋಗೆ ಹೋಗುತ್ತೆ. ಡೆಕೋಯಿಂದ ಡೈರೆಕ್ಟ್ ಬಂದು ಈ ಥರ ಫೋಲ್ಡಿಂಗ್ ಆಗುತ್ತೆ. ಡೈರೆಕ್ಟ್ ಪ್ಯಾಕಿಂಗ್ ಆಗಿಬಿಡುತ್ತೆ. ಪ್ಯಾಕಿಂಗ್ ಆಗಿ ನಾವು ಪಾರ್ಟಿ ಏನು ಕೊಟ್ಟಿರ್ತಾರೆ ಅವ್ರಿಗೆ ರಿಟರ್ನ್ ಕೊಟ್ಬಿಡ್ತೀವಿ. ರೆಡಿ ಆಗ್ತಕ್ಕಂಥ ಸೀರೆ ಪಾಲಿಶ್ ಆಗುತ್ತೆ, ಆಮೇಲೆ ಕಟ್ಟಿಂಗ್ ಆಗುತ್ತೆ, ಆಮೇಲೆ ಫೋಲ್ಡಿಂಗ್ ಆಗುತ್ತೆ. ಫೋಲ್ಡಿಂಗಲ್ಲಿ ಏನೆಲ್ಲ ಕೆಲಸಗಳಾಗ್ತಾ ಇದೆ ಅದನ್ನೆಲ್ಲ ನಾವು ನೋಡೋದಾದರೆ ನೋಡಿ, ಅವರೆಲ್ಲ ಎಷ್ಟೆಲ್ಲ ಆಕ್ಟಿವ್ ಆಗಿ ತುಂಬ ಬೇಗನೆ ಕೆಲಸ ಮಾಡ್ತಾ ಇದ್ದಾರೆ. ನೋಡಿ, ಈ ಥರ ಸೀರೆ ಬರೀ ದಾರವಾಗಿದ್ದದ್ದು ಹೇಗೆ ಸೀರೆ ರೂಪ ಪಡ್ಕೊಳ್ಳುತ್ತೆ. ದೊಡ್ಡಬಳ್ಳಾಪುರದಲ್ಲಿ ಲಕ್ಷಾಂತರ ಜನ ಕಾರ್ಮಿಕರು ಈ ವೃತ್ತಿಯನ್ನೇ ನಂಬಿಕೊಂಡು ಜೀವನ ಕಟ್ಕೊಳ್ತಾ ಇದ್ದಾರೆ. ದೊಡ್ಡಬಳ್ಳಾಪುರ ನಗರಕ್ಕೆ ಒಳ್ಳೆ ಸುಸಜ್ಜಿತವಾಗಿರ್ತಕ್ಕಂಥ ಮಾರ್ಕೆಟಿಂಗ್ ವ್ಯವಸ್ಥೆ ಇಲ್ಲ. ದೊಡ್ಡಬಳ್ಳಾಪುರ ನಗರದಲ್ಲಿ ಈ ಥರ ಸಾವಿರಾರು ಘಟಕಗಳು ಕೆಲಸ ಮಾಡ್ತಾ ಇದ್ದಾವೆ. ಬರೀ ನೇಕಾರಿಕೆ ಒಂದೇ ಅಲ್ಲ, ಬರೀ ಸೀರೆನ ನೇಯ್ತಾರೆ, ರೆಡಿ ಮಾಡ್ತಾರೆ, ಕಳಿಸ್ತಾರೆ ಅಂತಲ್ಲ. ಅದಕ್ಕೆ ಪೂರಕವಾಗಿ ಸುಮಾರು 13ರಿಂದ 14 ಹಂತಗಳಲ್ಲಿ ಸೀರೆ ತಯಾರಾಗಿ ಈ ರೀತಿ ಸಿದ್ಧಗೊಳ್ತಕ್ಕಂಥದ್ದು. ಸುಮಾರು ಈಗೇನು ನಾವು ಕಾರ್ಮಿಕರು ನೋಡ್ತಾ ಇದ್ದೀವಿ, ಈ ಥರ ಕಾರ್ಮಿಕರು 25,000ದಿಂದ 30,000ಕ್ಕೂ ಹೆಚ್ಚು ಕಾರ್ಮಿಕರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಏನೋ ನಾವು ನೋಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಉತ್ಪತ್ತಿ ಆಗ್ತಕ್ಕಂಥ 50,000 ಸೀರೆಗಳು ದಿನಕ್ಕೆ, ಒಂದು ವರ್ಷಕ್ಕೆ 18 ಕೋಟಿ ಸೀರೆಗಳು ಇಲ್ಲಿ ಉತ್ಪತ್ತಿ ಆಗ್ತಾ ಇದ್ದಾವೆ. ಆದರೆ ಒಳ್ಳೆ ಮಾರ್ಕೆಟ್ ಇಲ್ಲದೆ ಸೊರಗ್ತಾ ಇದೆ. 1000ಕ್ಕೆ ಮಾರಬೇಕಾಗಿರೋ ಸೀರೆನ 500 ರೂಪಾಯಿಗೆ ಮಾರ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿರೋದು ನಿಜವಾಗ್ಲೂ ಇಲ್ಲಿನ ಕಾರ್ಮಿಕರ ಸ್ಥಿತಿಗೆ ಹಿಡಿದಂತಹ ಕನ್ನಡಿ ಅಂದರೆ ತಪ್ಪಾಗಲ್ಲ. ದೊಡ್ಡಬಳ್ಳಾಪುರದ ಸೀರೆಗೆ ಒಳ್ಳೆ ಮಾರ್ಕೆಟ್ ವ್ಯವಸ್ಥೆನ ಕಲ್ಪಿಸಲೇಬೇಕು. ಶಶಾಂಕ್ ಜೊತೆ ಸುರೇಶ್ ಬಾಬು, TV5 ದೊಡ್ಡಬಳ್ಳಾಪುರ. ನೋಡೀಗ ಆ ಕುಟುಂಬಗಳು ಹೇಗೆ ಜೀವನ ನಿರ್ವಹಣೆ ಮಾಡ್ತಾ ಇದ್ದಾವೆ. ಅವ್ರಿಗೆ ಸಾಲ ಸೌಲಭ್ಯಗಳಿದ್ದಾವೆ, ಸಬ್ಸಿಡಿ ಅಂತಿದೆ. ಅವ್ರಿಗೆ ಏನೋ ಒಂದು ಉದ್ಯಮ ಮಾಡಬೇಕು ಅಂತಂದರೆ ಮಷಿನ್ಗಳನ್ನು ಕೊಡಲಾಗುತ್ತೆ. ಬಟ್ ಸರ್ಕಾರದಿಂದ ಇವೆಲ್ಲ ಯೋಜನೆಗಳಿದ್ದಾವೆ. ಆದರೂ ಕೂಡ ಅವ್ರಿಗೆ ಬೇಕಾಗಿರೋದು ಮೇನ್ ಒಂದು ಮಾರುಕಟ್ಟೆ ವ್ಯವಸ್ಥೆ ಬೇಕು. ಆಮೇಲೆ ರಫ್ತು ಆಗಬೇಕು. ಈಗ ಹೆಂಗೆ ಬೇರೆ ಈಗ ನಮಗೆ ಉದಾಹರಣೆಗೆ ರೇಷ್ಮೆ ಮಾರುಕಟ್ಟೆ ಬ್ರ್ಯಾಂಡು ನಮ್ಮದು ರಾಮನಗರ, ಹಾಗೆಯೇ ಇದರದ್ದು ಕೂಡ ಆಗಬೇಕು ಅಂತ ದೊಡ್ಡಬಳ್ಳಾಪುರದಲ್ಲಿ. ಈಗ ನೀವು ಮಧ್ಯವರ್ತಿಗಳಿಂದ ಬೇರೆ ಕಡೆ ಮಾರಾಟ ಮಾಡೋದು ಬೇರೆ. ಈ ಬಗ್ಗೆ ಮಾತನಾಡಲಿಕ್ಕೆ ಮಲ್ಲೇಶ್ ಅಂತಿದ್ದಾರೆ, ನೇಕಾರರು ಇವರು, ದೊಡ್ಡಬಳ್ಳಾಪುರದವರು. ಮಲ್ಲೇಶ್ವರ ನಮಸ್ಕಾರ. ನಮಸ್ತೆ ಸರ್.
ನಾವು ನೋಡ್ತಾ ಇದ್ದೀವಿ ನಿಮ್ಮ ಶ್ರಮವನ್ನು, ಒಂದು ಸೀರೆ ತಯಾರು ಮಾಡಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರ್ತೀರಿ ಅಂತ ನಮ್ಗೆ ಗೊತ್ತಿದೆ ಸರ್. ಆದರೆ ಈಗ ತಮಗೆ ಬೇಕಾಗಿರೋದು ಮೇನ್ ನಿಮ್ಮ ಬೇಡಿಕೆ ಇರೋದು ಈಗ ಮಾರುಕಟ್ಟೆ ಬೇಕಾ ಸರ್ ದೊಡ್ಡದಾಗಿ? ಹೌದು ಸರ್. ಹ್ಮ್ 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 ನಮ್ಮ ದೊಡ್ಡಬಳ್ಳಾಪುರದೊಳಗೆ 25,000ದಿಂದ 30,000 ಮಗ್ಗ ಇದೆ. ಓಕೆ. ನಮ್ಗೆ ಒಂದು ಮಾರ್ಕೆಟ್ ಇಲ್ಲ. ಹ್ಮ್ 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 ನಮ್ಗೆ ಸೌಲಭ್ಯಗಳೇ ಅಂದ್ಬಿಟ್ಟು ಸೌಲಭ್ಯಗಳು ಏನು ಇಲ್ಲ ಸರ್. ಆಳುವಂತ ಸರ್ಕಾರಗಳು ಏನು ಮಾಡ್ತಾ ಇಲ್ಲ. ಈಗ ಮತ್ತೆ ನೀವು ಸೀರೆನೆಲ್ಲ ಹೆಂಗೆ ಮಾರ್ತೀರಾ? ಮತ್ತೀಗ ಅಲ್ಲಿ ಮಧ್ಯವರ್ತಿಗಳಿಂದ ಮಾಡ್ತೀರಾ ಹೆಂಗೆ? ಈಗ ನಾವು ನೇಯ್ದ್ಬಿಟ್ಟು ನಮ್ಮ ಇದು ಧರ್ಮವರಂಗೆ ತಗೊಂಡ್ ಹೋಗ್ತಾ ಇದ್ದೀವಿ ಸರ್. ಈಗ ನಾನು ಧರ್ಮವರಂ ಹೋಗ್ತಾ ಇದ್ದೀನಿ ಆಲ್ರೆಡಿ. ಓಹೋ ಹೋ 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 ಹೋ. ಸೀರೆ ತಗೊಂಡು ನಾವು ಸುಮಾರು 160 ಕಿಲೋಮೀಟರ್ ಹೋಗ್ಬೇಕು ಸರ್ ನಾವು. ಕರೆಕ್ಟ್. ಅಲ್ಲ ನೋಡಿ, ಈಗ ನೋಡಿ ಧರ್ಮಾವರಮು ಕಾಂಚೀಪುರಮು ಬ್ರ್ಯಾಂಡು ಅಲ್ವಾ ಅವು? ಈಗ ಆ ಸೀರೆ ತಯಾರು ಮಾಡೋರು ನೀವು ಅಲ್ವಾ? ಶ್ರಮ ನಿಮ್ದು, ಹೆಸರು ಅವ್ರದ್ದು. ಬಹಳ ಬೇಸರ ಆಗ್ತಿದೆ ನಮ್ಗೆ ಕೇಳಿದ್ನ. ಈಗ ರೈತರ ಪಾಡಿ ಏನಿದೆಯೋ ಅದಕ್ಕಿಂತ ಹೀನಾಮಾನವಾಗಿದೆ ಸರ್. ನಾವು ನೇಕಾರರು ನಾವು ಬೇರೆಯವ್ರ ಮಾನ ಮುಚ್ಚೋರಾಗಿ ನಮ್ಗೆ ಇವತ್ತು ಏನು ಸಹಾಯ ಮಾಡ್ದಿದ್ದಂಗ ನಾವು ಎಲ್ಲರಿಗೂ ಮಾನ ಮುಂಚೋರು ನಾವು. ಸರ್ ಈಗ ಒಂದು ಸೀರೆಗೆ ಸರ್, ಒಂದು ಸೀರೆಗೆ ಎಷ್ಟು ಖರ್ಚಾಗುತ್ತೆ, ಎಷ್ಟು ಉಳಿಯುತ್ತೆ ಸರ್ ನಿಮಗೆ? ಸರ್ ನಮ್ಗೆ ಎಲ್ಲ ರೆಡಿ ಆಗಿ ಇದಕ್ ಬರೋ ಅಷ್ಟೊತ್ತಿಗೆ 1,000 ರೂಪಾಯಿ ಬಿಟ್ಟಿದೆ ಸರ್ ನಮ್ಗೆ. ಓಕೆ ಓಕೆ. 1,000 ಆದ್ರೆ ನಾವು 1,100 ರೂಪಾಯಿ ಕೊಟ್ಟು ತಗೊಂತಾ ಇಲ್ಲ. 700 ಕೇಳ್ತಾರೆ, 800 ಕೇಳ್ತಾರೆ, ಈ ತರ ಆಗಿದೆ ಸರ್ ನಮ್ಗೆ. ಬಂಡವಾಳ ಹಾಕಿರೋದಕ್ಕಿಂತಲೂ ಒಳಗಡೆ ಕೇಳ್ತಾರೆ. ಅಲ್ಲ ಈ ಹಿಂದೆ ಹಿಂಗೆ ಇತ್ತ, ಇತ್ತೀಚೆಗೆ ಹಿಂಗಾಗಿ ಕೋವಿಡ್ ಆದ್ಮೇಲೆ ಹಿಂಗಾಗಿರೋದಾ ಇದು ಅಂತ? ಇಲ್ಲ ಸರ್, ನಮ್ಮಲ್ಲಿ ಮಾರ್ಕೆಟಿಂಗ್ ತುಂಬಾ ಪ್ರಾಬ್ಲಮ್ ಇದೆ. ಕೋವಿಡ್ ಇಂದ ಇನ್ನೂ ಜಾಸ್ತಿ ಸಂಕಟದೊಳಗೆ ನಾವು ಇದ್ದೀವಿ ಸರ್. ಕೋವಿಡ್ ಬಂದಾಗಿಂದ ತುಂಬಾ ತೊಂದರೆ ಒಳಗಿದ್ದೀವಿ ನಾವು. ಮತ್ತೆ ಸರ್ಕಾರ ನಮ್ಗೆ ಸಹಾಯ ಮಾಡಿ ಒಂದು ಬೆಂಬಲ ಬೆಲೆ ಅಂತ ಸೂಚಿಸ್ಬೇಕು, ಒಂದು ಮಾರ್ಕೆಟ್ ಅಂತ ಮಾಡ್ಕೊಡ್ಬೇಕು. ನಮ್ಮ ಇಲ್ಲಿ ಎಂ ಪಿ ಸಾಹೇಬ್ರಾಗ್ಬೋದು, ಇಲ್ಲ MLA ಅವ್ರು ಆಗ್ಬೇಕು. ಎಲ್ಲಾರು ನಮ್ ಕಡೆ ಗಮನ ಕೊಟ್ಟು ಒಂದು ಮಾರ್ಕೆಟ್ ವ್ಯವಸ್ಥೆ ಮಾಡ್ಬೇಕು ಸರ್ ನಮ್ಗೆ. ಅಲ್ಲ ಇಷ್ಟು ವರ್ಷ ಆದ್ರೆ ಯಾಕಾಗಿಲ್ಲ ಸರ್? ಯಾಕಾಗಿಲ್ಲ? ಯಾರು ತಲೆ ಕೆಡ್ಸ್ಕೊಂಡಿಲ್ವಾ ಅಲ್ಲಿ ಮಾರ್ಕೆಟ್ ಮಾಡ್ಬೇಕು ಅಂತ? ಯಾರು ಕೆಡ್ಸ್ಕೊಂಡಿಲ್ಲ ಸರ್. ನಮ್ಗೆ ಇವರು ಕರಿಗೌಡ್ರು ಅಂತ ಅಂದ್ಬಿಟ್ಟು ಒಬ್ರು DC ಅವ್ರು ಇದ್ರು ಮೊದ್ಲು. ಅವರು ಒಂದು ಜಾಗ ಕೊಟ್ಟಿದ್ದಾರೆ ನಮ್ಗೆ. ಅವರು ಮಾಡ್ಬೇಕು ಅಂತ ರೆಡಿ ಮಾಡಿದ್ರು. ಅಷ್ಟೊತ್ತಿಗೆ ಅವರು ಬೇರೆ ಕಡೆ ಟ್ರಾನ್ಸ್ಫರ್ ಆಗ್ಬಿಟ್ರು ಸರ್. ಬೇರೆ ವರ್ಗಾವಣೆ ಆಗಿದ್ದಾರೆ. ಅದರಿಂದ ಅದು ಅಲ್ಲಿಗೆ ಕೈ ಬಿಟ್ಟಿದ್ದಾರೆ ಈಗ. ಸರ್ ಈಗ ನೋಡಿ, TV5ನವರು ನಮ್ಮ ಚಾನಲ್ ಈಗ ನಿಮ್ ಪರವಾಗಿದೀವಿ ನಾವು. ದೊಡ್ಡ ಮಟ್ಟದ ಧ್ವನಿ ಎತ್ತಾ ಇದೀವಿ ನಾವು, ಸರ್ಕಾರದ ಗಮನ ತರ್ತಾ ಇದೀವಿ ಈಗ. ಹೌದು ಸರ್, ಎತ್ಬೇಕು ಸರ್ ನೀವು. ದಯವಿಟ್ಟು ನಮ್ ಕಷ್ಟ ಏನು ಅಂತ ಅಂದ್ಬಿಟ್ಟು ಎಲ್ಲಾರ್ಗು ತಿಳಿಸ್ಬೇಕು ಸರ್ ನೀವು. ಸರ್ಕಾರಕ್ಕೆಲ್ಲ ತಿಳಿಸ್ಬೇಕು. ನಮ್ ಕಡೆ ಕಣ್ ತರಿಸಿ ನಮ್ ಕಡೆ ನೋಡೋಂಗ್ ಮಾಡ್ಬೇಕು ಸರ್ ನೀವು ದಯವಿಟ್ಟು. ಖಂಡಿತ ಮಲ್ಲೇಶ್ ಅವರೇ, ನಾವು ತೋರಿಸ್ತಾ ಇದೀವಿ ಈಗ. ನಿಮ್ದು ಒಂದು ಸೀರೆಗೆ ಎಷ್ಟು ಖರ್ಚು ಬರುತ್ತೆ, ಅಲ್ಲಿ ನಿಮ್ಗೆ ಎಷ್ಟು ಲಾಸ್ ಆಗ್ತಾ ಇದೆ, ನಿಮ್ದು ಎಷ್ಟು ಜನಸಂಖ್ಯೆ ಇದೆ, ಎಲ್ಲ ತೋರಿಸ್ತಾ ಇದೀವಿ. ಗೊತ್ತಾಗ್ಲಿ, ರಾಜ್ಯ ಜನರಿಗೆ ಗೊತ್ತಾಗ್ಲಿ, ನಿಮ್ ಕಷ್ಟ ಗೊತ್ತಾಗ್ಲಿ ಸರ್ಕಾರಕ್ಕಲ್ವಾ? ಹೌದು ಸರ್. ಮತ್ತೆ ಅಂಕಿ ಅಂಶನೇ ಇರ್ಲಿಲ್ಲ ಸರ್ ಮೊದ್ಲು. ನಾವು ಇದು ಪವರ್ಲೂಮ್ ನೇಕಾರರು ಅಂಕಿ ಅಂಶನೇ ಇರ್ಲಿಲ್ಲ. ನಮ್ಮ ಕರ್ನಾಟಕ ರಾಜ್ಯ ನೇಕಾರ ಹಾಗೆ ಈಗ ಸ್ವತಃ ದೊಡ್ಡಬಳ್ಳಾಪುರದ ಶಾಸಕರಿದ್ದಾರೆ ಧೀರಜ್ ಮುನಿರಾಜ್ ಅವರು. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್, ತಮ್ಮ ಭಾಗದಲ್ಲಿ ನೇಕಾರರ ಕುಟುಂಬಗಳು ಸಾಕಷ್ಟಿದ್ದಾವೆ, ಸೀರೆ ನೇಯ್ಗೆನೆ ವೃತ್ತಿಯಾಗಿಸಿಕೊಂಡಿದ್ದಾರೆ ಸರ್. ಆದರೆ ಅಲ್ಲಿ ಮಾರುಕಟ್ಟೆ ಇಲ್ಲ ಅನ್ನುವಂಥ ಒಂದು ಕೊರಗಿದೆ ಸರ್. ತಾವು ನೂತನವಾಗಿ ಆಯ್ಕೆಯಾಗಿದ್ದೀರಿ, ತಾವು ಭರವಸೆ ಕೊಟ್ಟಿದ್ದೀರಿ, ಮೊನ್ನೆ ನಾನು ಗಮನಿಸಿದೆ. ಬಟ್ ಈಗ ಯಾವ ರೀತಿ ತಾವು ವಿಶ್ವಾಸ ತುಂಬ್ತೀರಿ ಸರ್ ಈ ಸಂದರ್ಭದಲ್ಲಿ? ಸರ್, ಈಗ ಏನಾಗಿದೆ, ಒಂದು ನಮ್ಮ ನೇಕಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಇಡೀ ಗ್ರಾಮಾಂತರ ಜಿಲ್ಲೆಯಲ್ಲಿ ಇರುವಂತದ್ದು ನಮ್ಮಲ್ಲೇ. ಇಡೀ ದಕ್ಷಿಣ ಕರ್ನಾಟಕದಲ್ಲಿ ಬೆಂಗಳೂರು ಬಿಟ್ರೆ ನಾವೇ ಹೈಯೆಸ್ಟ್ ಮಗ್ಗಗಳಿರುವಂತದ್ದು. ಕರೆಕ್ಟ್. ಇದನ್ನ ಸದನದಲ್ಲಿ ಪ್ರತಿ ಸದನದಲ್ಲೂ ನೇಕಾರರ ಪರವಾಗಿ ನಾನು ಈ ವಿಷಯವನ್ನ ಸರ್ಕಾರ ತಿಳಿಸುವಂತ ಕೆಲಸ ಮಾಡಿದೀನಿ. ಮಾನ್ಯ ಜವಳಿ ಸಚಿವರಿಗೂ ವಿಸಿಟ್ ಮಾಡಕ್ಕೂ ರಿಕ್ವೆಸ್ಟ್ ಕೊಟ್ಟಿದ್ದೀನಿ. ಬರ್ತೀನಿ ಅಂತ ಹೇಳಿದ್ದಾರೆ, ಬಟ್ ಇನ್ನು ಬಂದಿಲ್ಲ. ಒಂದು 10 ಗುಂಟೆ ಜಾಗ ಪ್ರೀವಿಯಸ್ಲಿ ಏನಾಗ್ಬಿಟ್ಟಿದೆ, ಅದು ಆಕ್ಚುಲಿ ಜವಳಿ ಇಲಾಖೆ ಕೊಡ್ಬೇಕು, ಹೋಗಿ ರೇಷ್ಮೆ ಇಲಾಖೆ ಅಂತ ರಿಜಿಸ್ಟರ್ ಮಾಡ್ಬಿಟ್ಟವ್ರು ಇವರು. ಅರಣ್ಯ ಖಾತೆಯಲ್ಲಿ ರೇಷ್ಮೆ ಇಲಾಖೆ ಅಂತ ಬರ್ತಾ ಇದೆ. ಹಾಗಾಗಿ ಅಲ್ಲಿ ಮಾರುಕಟ್ಟೆ ಕಟ್ಟಕ್ ಆಗ್ತಿಲ್ಲ. ಅಡಿಷನಲಿ ಇನ್ನು 1 ಎಕರೆ 10 ಗುಂಟೆ ಅದಕ್ಕೆ ಸೇರಿಸಿ ಒಟ್ಟು 1.5 ಎಕರೆಯಲ್ಲಿ ನೇಕಾರರಿಗೆ ಅನುಕೂಲ ಆಗುವಂತ ಒಂದು ಮಾರುಕಟ್ಟೆ ಮಾಡ್ಬೇಕು ಅಂತ ನನ್ನ ಆಲೋಚನೆ ಇದೆ. ಇದ್ರ ಬಗ್ಗೆ ಆಲ್ರೆಡಿ ಕಂದಾಯ ಇಲಾಖೆಗೆ ಪತ್ರ ಬರ್ದಿದ್ದೀನಿ. DC ಅವ್ರನ್ನು ರಿಕ್ವೆಸ್ಟ್ ಮಾಡಿದೀನಿ.
ಆ 1 ಎಕರೆ 10 ಗುಂಟೆ ಅವರಿಗೆ ಮಂಜೂರು ಮಾಡ್ಕೊಡ್ಬೇಕು ಅಂತ ಹೇಳಿದೀನಿ. ಜವಳಿ ಇಲಾಖೆಗೂ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡಿದೀನಿ. ನಮ್ ನೇಕಾರ ತೊಂದ್ರೆ ಏನಾಗ್ತಾ ಇದೆ ಸರ್, ಅವ್ರು ಎತ್ಕೊಂಡೋಗಿ ಧರ್ಮಾವರಂಗೆ ಸೀರೆಗಳನ್ನ ಹಾಕೋದು 90%. ಒಂದಷ್ಟು ಜನ ಬೆಂಗಳೂರಿಗೆ ಹಾಕ್ತಾರೆ. ಪೇಮೆಂಟ್ ಟರ್ಮ್ಸ್ 6 ತಿಂಗಳು ಕೊಟ್ರು ಆಯ್ತು, 3 ತಿಂಗಳು ಕೊಟ್ರು ಆಯ್ತು. ಪಾಪ ತುಂಬಾ ಕಷ್ಟದ ಪರಿಸ್ಥಿತಿ, ಕೂಲಿನೂ ಬರದೇ ಇರೋ ಪರಿಸ್ಥಿತಿಯಲ್ಲಿ ನಮ್ ನೇಕಾರರು ಇವತ್ತು ಜೀವನ ನಡೆಸ್ತಾರೆ. ಸರ್ ಅದೇ ಹೇಳ್ತಾ ಇದ್ರು ಸರ್ ಒಬ್ರು, ಅವ್ರದೇ ನೇಕಾರನು ಮಾತಾಡ್ತಿದ್ವಿ. ಈಗ ಹೆಂಗೆ ಬೆಳೆಗಳಿಗೆ ಬೆಂಬಲ ಬೆಲೆ ನಿಗದಿ ಮಾಡಲಾಗುತ್ತೋ ನಮಗೂ ಕೊಡಿ ಅಂತ ಕೇಳ್ತಿದ್ದಾರೆ ಕನಿಷ್ಠವಾಗಿ. ಸರ್ ಇದ್ರ ಜೊತೆಗೆ ನಾನ್ ಹೇಳೋಂಥದ್ದು ಬಟ್ಟೆ ಬ್ಯಾಂಕ್ ಅಂತಾನೆ ಓಪನ್ ಮಾಡ್ಲಿ, ಸರ್ಕಾರನೇ ಖರೀದಿ ಮಾಡ್ಲಿ. ಇಫ್ ನಾಟ್ ಅದನ್ನ ಅಡ ಇಟ್ಕೊಂಡು ಅದೊಂದು ಮಾನದಂಡ ತರ್ಲಿ ಟು ಗಿವ್ ದೆಮ್ ವರ್ಕಿಂಗ್ ಕ್ಯಾಪಿಟಲ್ ಫಾರ್ ದ ನೆಕ್ಸ್ಟ್. ಏನಾಗ್ಬಿಡುತ್ತೆ, ಈಗ ಉಗಾದಿ ಟೈಮಲ್ಲಿ ರೇಟ್ ಇರುತ್ತೆ ಸರ್. ಉಗಾದಿ ಆದ್ಮೇಲೆ ಶೂನ್ಯ ಮಾಸ ಬಂದಾಗ ರೇಟೇ ಇರಲ್ಲ. ಕಾಸ್ಟ್ ಪ್ರೈಸ್ ಗಿಂತ ಅರ್ಧ ರೇಟ್ ಕೇಳ್ತಾರೆ ಈ ಅಂಗಡಿಗಳವರು. ಸೊ ಇದು ಒಂದು ಸೀಸನಲ್. ಆಮೇಲೆ ನಮ್ದು ಪೂರ ಟ್ರೆಡಿಷನಲ್ ಸ್ಯಾರೀಸ್ ಮಾತ್ರ ನೇಯುವಂಥದ್ದು. ಹಾಗಾಗಿ ಸ್ಯಾರೀಸ್ಗೆ ಬೇಡಿಕೆ ಕೊಡಬೇಕು, ನಮ್ಮ ಕಲೆಯನ್ನ ಉಳಿಸ್ಬೇಕು, ಈ ಒಂದು ಕಸಬನ್ನ ಉಳಿಸ್ಬೇಕು. ಆಮೇಲೆ ಈ ಕಸಬನ್ನ ಆಧಾರಿತವಾಗಿ ಅದೇ ಸಮಾಜಗಳು, ಕುಲಕಸಬುಗಳು, ದೇವಾಂಗ ಸಮಾಜ ಆಗ್ಬೋದು, ತೊಗಟವೀರರಾಗ್ಬೋದು, ಪದ್ಮಶಾಲಿಗರಾಗ್ಬೋದು, ಇದೇ ಸಮಾಜಗಳು ಕೆಲಸ ಮಾಡುವಂಥದ್ದು. ಪ್ಲಸ್ ಅದರ್ ಕ್ಯಾಸ್ಟ್ ಈ ವೃತ್ತಿಯನ್ನ ದೊಡ್ಡಬಳ್ಳಾಪುರದಲ್ಲಿ ಮಾಡ್ತಾರೆ. 35,000 ಮಗ್ಗ ಇದಾವೆ. 35,000 ಮಗ್ಗಗಳು ನಂಬ್ಕೊಂಡೇ ಜೀವನ ನಡೆಸ್ತಿರೋಂಥವ್ರಿಗೆ ಸರ್ಕಾರ ನೆರವು ಬರಬೇಕು. ಈ ಸದನದಲ್ಲೂ ಇದ್ರ ಬಗ್ಗೆ ನಾನು ಪ್ರಶ್ನೆ ಹಾಕಿದ್ದೀನಿ. 1.5 ಎಕರೆಯಲ್ಲಿ ಸುಸಜ್ಜಿತ ಮಾರುಕಟ್ಟೆ ಮಾಡಬೇಕು. ಯಾಕಂದ್ರೆ ಬೇರೆ ಕಡೆಯಿಂದ ಜನ ಬಂದಿಲ್ ಕೊಂಡ್ಕೊಬೇಕು ಅಂದ್ರೆ ಅವರು ಎಲ್ಲ ಫೆಸಿಲಿಟಿ ಇಲ್ಲೇ ಇರಬೇಕು, ಎಲ್ಲಾ ಟೈಪ್ಸ್ ಆಫ್ ಸೀರೆ ಇಲ್ಲಿ ಸಿಗ್ಬೇಕು. ಹೋಲ್ಸೇಲ್ ಮಾರ್ಕೆಟ್ ಆಗ್ಬೇಕು. ರಿಟೇಲ್ ಮಾರ್ಕೆಟ್ ಆದ್ರೆ ನಮ್ಗೇನ್ ಪ್ರಯೋಜನ ಇಲ್ಲ. ಯಾಕಂದ್ರೆ ಒಂದ್ ದಿನಕ್ಕೆ 60,000 ರಿಂದ 70,000 ಸೀರೆ ಆಗುತ್ತೆ ದೊಡ್ಡಬಳ್ಳಾಪುರದಲ್ಲಿ. ಒಂದು ವಾರಕ್ಕೆ ನೀವು ಲೆಕ್ಕ ಹಾಕಿ ಆಲ್ಮೋಸ್ಟ್ 3.5 ಲಕ್ಷ 4 ಲಕ್ಷ ಸೀರೆ ಬರುತ್ತೆ ಸರ್. ಹೌದು, ಬಟ್ ಸರ್ ನನಗೊಂದು ಪ್ರಶ್ನೆ ಸರ್. ತಾವು ಈಗ ನೂತನವಾಗಿ ಆಯ್ಕೆ ಆಗಿದ್ದೀರಿ. ಈ ಹಿಂದೆ ಇದ್ದಂಥವ್ರು ಅಥವಾ ಇಲ್ಲಿವರೆಗೂ ಯಾರು ಅದ್ರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಲೇ ಇಲ್ವಾ ಹಾಗಾದ್ರೆ ಜನಪ್ರತಿನಿಧಿಗಳು? ನಾನು ಹಿಂದಿಂದು ಮಾತಾಡಕ್ ಹೋಗಲ್ಲ. ಮುಂದಕ್ಕೆ ನಮ್ಗೊಂದು ಅವಕಾಶ ಜನ ಕೊಟ್ಟಿದ್ದಾರೆ. ಅವ್ರ ಸಮಸ್ಯೆಗಳನ್ನ ಎತ್ತಿಡಿಬೇಕು, ಸಮಸ್ಯೆಗೆ ಪರಿಹಾರ ಆದಷ್ಟು ಕಲ್ಪಿಸಬೇಕು. ಆ ನಿಟ್ಟಿನಲ್ಲಿ ಕೆಲಸ ಮಾಡಕ್ಕೆ ಪ್ರಯತ್ನ ಪಡ್ತಾ ಇದೀನಿ. ಸರ್ಕಾರ ಅದಕ್ಕೆ ಸಹಕಾರ ಕೊಟ್ರೆ ಖಂಡಿತವಾಗ್ಲೂ ನೇಕಾರ ಜೀವನದಲ್ಲಿ ಒಂದು ಬದಲಾವಣೆ ಅಂತೂ ತರ್ಬೋದು ಸರ್. ಆಗುತ್ತೆ ಸರ್. ಈಗ ಒಂದು ಬ್ರ್ಯಾಂಡ್ ಸರ್, ಈಗ ಧರ್ಮಾವರಂ, ಕಾಂಚೀಪುರಂ ಹೇಗೆ ಬ್ರ್ಯಾಂಡ್ ಇದೆಯೋ ತಮಿಳುನಾಡು, ಆಂಧ್ರ, ಹಾಗೆ ನಮ್ಮ ಕರ್ನಾಟಕದ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಆಗುತ್ತೆ ಅಂತ. ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ಒಂದ್ ಸೆಂಟರ್ ಆಗ್ಬೇಕು ಸರ್. ಈಗ ನಾನು ಹೇಳಿಲ್ವಾ ಸರ್, ಈಗ ರಿಟೇಲರ್ ಬಂದು ನಮ್ಮ ಹತ್ರ ಹೋಲ್ಸೇಲ್ ಅಲ್ಲಿ ತಗೊಂಡ್ ಹೋಗ್ಬೇಕು ಅಂದ್ರೆ ಅವ್ನಿಗೆಲ್ಲಾ ವೆರೈಟಿ ಒಂದೇ ಏನು ಮಾರುಕಟ್ಟೆಯಲ್ಲಿ ಸಿಗ್ಬೇಕು. ಆ ಮಾರುಕಟ್ಟೆ 1.5 ಎಕರೆ ಸ್ಥಾಪನೆ ಮಾಡೋಣ ಅನ್ನೋದು ನನ್ನ ಒಂದು ಬೇಡಿಕೆ ಸರ್ಕಾರಕ್ಕೆ. ಯಾಕಂದ್ರೆ ಸುಮ್ನೆ ಯಾವ್ದೋ ಸಣ್ಣ ಒಂದು ಬಿಲ್ಡಿಂಗ್ ಅಲ್ಲಿ ಮಾಡಿದ್ರೆ ಪ್ರಯೋಜನ ಇಲ್ಲ. ಎಲ್ಲಾ ಸೀರೆ ಒಂದೇ ಜಾಗದಲ್ಲಿ ಸಿಗುತ್ತೆ ಅಂದಾಗ ಆಟೋಮೆಟಿಕ್ಲಿ ಇಡೀ ದೇಶದಲ್ಲಿರುವಂತವ್ರು ಮುಂಬೈಯಿಂದನೂ ಬರ್ತಾರೆ, ಗುಜರಾತ್ ಇಂದನೂ ಬರ್ತಾರೆ, ಎಲ್ಲಾ ಕಡೆಯಿಂದನೂ ಬರ್ತಾರೆ. ಅವ್ರು ಒಂದ್ ಕಡೆ ಬಂದಾಗ ನಮ್ಗೇನಾಗುತ್ತೆ, ಸೇಲ್ಸ್ ಇನ್ಕ್ರೀಸ್ ಆಗುತ್ತೆ. ನಮ್ಮ ನೇಕಾರರು ಬೇರೆ ಇನ್ನೆಲ್ಲೂ ಹೋಗೋದಿರಲ್ಲ, ಇಲ್ಲೇ ಕೊಡ್ತಾರೆ. ಆಮೇಲೆ ಈಗಾಗ್ಲೇ WPO ಅಂತ ವೀವರ್ಸ್ ಪ್ರೊಡಕ್ಷನ್ ಆರ್ಗನೈಸೇಷನ್ ಅಂತ ಮಾಡಿದ್ದಾರೆ ಸೆಂಟ್ರಲ್ ಗವರ್ಮೆಂಟ್. ಅದ್ರಲ್ಲಿ ಯಾವುದೇ ರೀತಿಯಾದಂತ ಅನುದಾನ ಸ್ಟೇಟ್ ಗವರ್ಮೆಂಟ್ ಇಂದನೂ ಸಿಗ್ತಾ ಇಲ್ಲ. ಅದ್ರ ಬಗ್ಗೆನೂ ಈ ಸತಿ ಪ್ರಶ್ನೆ ಹಾಕಿದ್ದೀನಿ. WPO ಬೆಂಬಲ ಕೊಟ್ರೆ ಅವರೇ ಖರೀದಿ ಮಾಡ್ತಾರೆ ನೇಕಾರರಿಗೆ. ಆಲ್ಮೋಸ್ಟ್ 7 ಸ್ಥಾಪನೆ ಆಗಿದೆ ದೊಡ್ಡಬಳ್ಳಾಪುರದಲ್ಲಿ. FPO ತರ ಅದು ಒಂದು WPO ಅನ್ನೋ ಒಂದು ಸ್ಕೀಮ್ ಇದೆ. ಅದಕ್ಕೂ ಹೆಚ್ಚಿನ ಬಂಡವಾಳ ಕೊಡುವಂತ ಕೆಲಸ ಮತ್ತು ಸಾಲ ಕೊಡುವಂತ ಕೆಲಸ ಮಾಡ್ಬೇಕು ಸರ್ಕಾರ. ಓಕೆ ಸರ್. ಈಗ ತಾವು ಹೇಳಿದ್ರಿ, ನಾನು ಸದನದಲ್ಲೂ ಕೂಡ ಚರ್ಚೆ ಮಾಡಿದ್ದೇನೆ, ಪ್ರಸ್ತಾಪ ಮಾಡಿದ್ದೇನೆ, ಆಮೇಲೆ ಜವಳಿ ಸಚಿವರಿಗೂ ಕೂಡ ಕೇಳ್ಕೊಂಡಿದ್ದೀನಿ ಅಂತ. ಬಟ್ ನಿಮ್ಮಿಂದ ನಾವು ಏನ್ ನಿರೀಕ್ಷೆ ಮಾಡ್ಬೋದು ಸರ್? ಹಾಗಾದ್ರೆ ಜನರಿಗೆ ಏನ್ ಭರವಸೆ ಕೊಡಬಹುದು ಅಂತ ಈ ಜವಳಿ ಉದ್ಯಮ ಸಂಬಂಧಪಟ್ಟಂತೆ? ಜವಳಿ ಸಚಿವರನ್ನ ಕರ್ಕೊಂಡ್ಬಂದು, ಜವಳಿ ಇಲಾಖೆಯ ಉನ್ನತ ಅಧಿಕಾರಿಗಳನ್ನ ಕರ್ಕೊಂಡ್ಬಂದು, ಯಾಕಂದ್ರೆ ಜವಳಿ ಮತ್ತು ಕೈಮಗ್ಗ ಇಲಾಖೆ ಅಂತ ಇಲಾಖೆ ಹೆಸರಿರೋದು. ವಿದ್ಯುತ್ ಚಾಲಿತ ಮಗ್ಗ ಕಷ್ಟ ಅವ್ರು ಅರ್ಥ ಮಾಡ್ಕೊಬೇಕು. ಮಗ್ಗ ನೇಕಾರರಿಗೂ ಕಷ್ಟ ಇದೆ, ಇಲ್ಲ ಅಂತ ಹೇಳಲ್ಲ. ಬಟ್ ವಿದ್ಯುತ್ ಮಗ್ಗಕ್ಕೂ ಅತಿ ಹೆಚ್ಚು ಕಷ್ಟ ಸಂಕಷ್ಟ ಪರಿಸ್ಥಿತಿಯಲ್ಲಿ ಇವತ್ತಿದ್ದಾರೆ. ಕರೆಂಟ್ ಬಿಲ್ಗಳು ಕಟ್ಟಕ್ ಆಗ್ತಿಲ್ಲ, ಅವ್ರ ಕೈಯಲ್ಲಿ ಬಾಡಿಗೆಗಳು ಕಟ್ಟಕ್ ಆಗ್ತಿಲ್ಲ, ಲೇಬರ್ ಕೊಡಕ್ ಆಗ್ತಿಲ್ಲ. 300 ರೂಪಾಯಿ 400 ರೂಪಾಯಿ ಒಂದ್ ಸೀರೆಗೆ 300 ರೂಪಾಯಿಂದ 400 ರೂಪಾಯಿ ಬರೀ ಲೇಬರ್ ಕಾಸ್ಟ್ ಆಗುತ್ತೆ ಸರ್ ಕಾರ್ಮಿಕರಿಗೆ. ಸೊ ಈ ಸಮಸ್ಯೆಗಳಿರೋದ್ರಿಂದ ಸರ್ಕಾರ ಅದಕ್ಕೆ ಒಂದು ಬೆಂಬಲ ಬೆಲೆ ನಿಗದಿಪಡಿಸಬೇಕು. ಕನಿಷ್ಠ ಬೆಲೆ, ಈಗ ಒಂದ್ ಸೀರೆಗೆ 1,000 ರೂಪಾಯಿ 1,100 ರೂಪಾಯಿ ಖರೀದಿ ಮಾಡುವಂತ ವ್ಯವಸ್ಥೆ ತರಬೇಕು. ಇದೆಲ್ಲ ನಿಮ್ಗೆ ಗೊತ್ತಿರೋಂಗೆ ಶಾಸನ ಆಗ್ಬೇಕು ಇದಕ್ಕೆ. ಪ್ಲಸ್ ಆ ಸಚಿವರೇ ಬಂದು ಮತ್ತು ಮುಖ್ಯಮಂತ್ರಿಗಳಿಗೂ ಆಹ್ವಾನ ಕೊಡ್ತೀನಿ, ಅವ್ರು ಬಂದು ನೇಕಾರರು, ಯಾಕಂದ್ರೆ ಹಿಂದುಳಿದಂತ ಸಮಾಜಗಳು ಅವರ ಸಂಕಷ್ಟವನ್ನ ನೋಡ್ಬೇಕು ಅಂತ ಈ ಸತಿ ಸದನದಲ್ಲಿ ಬಹಿರಂಗವಾಗಿ ಆಹ್ವಾನವನ್ನು ನೀಡ್ತಿರ್ತಾರೆ. ಅವ್ರನ್ನ ಕರ್ಕೊಂಡ್ ಬರುವಂತ ಸಂಪೂರ್ಣ ಪ್ರಯತ್ನ ಮಾಡಿ ನೇಕಾರರಿಗೆ ಒಂದು ಉತ್ತಮವಾದಂತ 1.5 ಎಕರೆಯಲ್ಲಿ ಸುಸಜ್ಜಿತ ಮಾರುಕಟ್ಟೆ, ಸೇಲ್ಸ್ ಅಂಡ್ ಆಲ್ಸೋ
ನೇಕಾರ ಉತ್ಪನ್ನಗಳು ಸಿಗುವಂತ ಮಾರುಕಟ್ಟೆಯನ್ನ ಸ್ಥಾಪನೆ ಮಾಡ್ಲಿಕ್ಕೆ ಸಂಪೂರ್ಣ ಪ್ರಯತ್ನ ಮಾಡ್ತೀವಿ. ನಿಜ ನಿಜ ಸರ್. ಇನ್ನೊಂದು ಈ ನೇಕಾರ ಅಥವಾ ನೇಗೆ ಮಾಡ್ತಿರುವಂತಹ ಸಮುದಾಯಗಳ ಆ ಕಷ್ಟ, ಅದರ ಉತ್ಪನ್ನ ವೆಚ್ಚ ಅವ್ರಿಗೆ ಎಷ್ಟು ಉಳಿಯುತ್ತೆ, ಇದು ಸಹಜವಾಗಿ ಜಾಸ್ತಿ ಮಾಹಿತಿ ಇರೋದಿಲ್ಲ ಸರ್. ಇದ್ರ ಬಗ್ಗೆ ನಾವು ತಿಳಿಸುವಂಥ ಕೆಲಸ ಆಗಬೇಕಾಗಿದೆ ಅಂತಂದರೆ ಅವ್ರ ಕಷ್ಟಗಳನ್ನ ತಿಳಿಸುವುದು. ಪಿನ್ ಟು ಪಿನ್ ಮಾಹಿತಿ ಇದೆ ಸರ್ ನಮ್ಮ ಹತ್ರ. ಮಜೂರಿಗೆ ಹಾಕೊಂಡು ಯಾವ ರೀತಿ ಹೋಗ್ತಾರೆ, ಮಜೂರಿಗೆ ಹಾಕ್ದಾಗ ಎಷ್ಟು ಲಾಸ್ ಆಗುತ್ತೆ, ಅವ್ರಿಗೆ ಕೂಲಿನೂ ಬರ್ತಾ ಇಲ್ಲ. ಯಾಕಂದ್ರೆ ಮಿಷಿನ್ಗಳು ಇವಾಗ ಬಂಡವಾಳ ಹಾಕಿ 10 ಲಕ್ಷ 11 ಲಕ್ಷ 12 ಲಕ್ಷ ಆಗುತ್ತೆ ಒಂದ್ ಮಗ್ಗ ತಗೊಳಕ್ಕೆ. ಅದ್ರ ವೆಚ್ಚ, ಅದಕ್ ಜಾಗದ ವೆಚ್ಚ, ಅದಕ್ ಕರೆಂಟ್ ವೆಚ್ಚ, ಕೂಲಿ ವೆಚ್ಚ, ಮತ್ತೆ ವರ್ಕ್ ತಗೊಳಕ್ಕೆ ಎಷ್ಟಾಗುತ್ತೆ, ಮತ್ತೆ ಪಾಲಿಶ್ ಮಾಡಕ್ ಸೀರೆ ಎಷ್ಟಾಗುತ್ತೆ, ಪಾಲಿಶ್ ಮಾಡಿರೋ ಸೀರೆ ಪ್ಯಾಕಿಂಗ್ ಎಷ್ಟಾಗುತ್ತೆ. ಈ ರೀತಿ ಎಲ್ಲಾ ವೆಚ್ಚಗಳು ಸೇರ್ಸಿದ್ರೆ ಪಾಪ ನೇಕಾರರಿಗೆ ಏನು ಉಳಿಯಲ್ಲ. ಹೋಲ್ಸೇಲ್ ಅವನು ಯಾರೋ ಅಂಗಡಿಯಲ್ಲಿ ಇಟ್ಕೊಂತಾನಲ್ಲ, ಅವ್ನು 1 to double ದುಡಿತಾನೆ. ಕಮ್ಮಿ ಇರೋ ಟೈಮಲ್ಲಿ ಕೊಂಡ್ಕೊಂತಾನೆ, ಡಿಮ್ಯಾಂಡ್ ಇರೋ ಟೈಮಲ್ಲಿ ಮಾರ್ತಾನೆ. 3 ತಿಂಗಳಿಗೆ 6 ತಿಂಗಳಿಗೆ ದುಡ್ಡು ಕೊಡ್ತಾನೆ. ಸೊ ಆ 3 ತಿಂಗಳು 6 ತಿಂಗಳು ಇವ್ರು ಹಾಕಿರೋ ಬಂಡವಾಳದ ಬಡ್ಡಿ ತೆಗೆದ್ರು ಅವ್ರ ಪಾಪ ವರ್ಕೌಟ್ ಆಗಲ್ಲ ಸರ್. ಆ ಸಂಕಷ್ಟ ಪರಿಸ್ಥಿತಿ ಇದೆ ಸರ್. ಕೊನೆಯದಾಗಿ TV5 ಸರ್ ಈಗ ಆ ಸಮುದಾಯಗಳ ನೆರವಿಗೆ ನಿಂತಿದೆ, ಅಭಿಯಾನ ಶುರು ಮಾಡಿದ್ವಿ ಸರ್. ನಾವೀಗ ನಿರಂತರವಾಗಿ ಮುಂದುವರಿಯುತ್ತೆ. ನಿಮ್ಮ ಸಹಕಾರ ಕೂಡ ಇರಲಿ ಸರ್. ನಿಮ್ಮ ಒಂದು ನಿಮಗೆ ಧನ್ಯವಾದಗಳನ್ನ ನಾನು ತಿಳಿಸಕ್ ಇಚ್ಛೆ ಪಡ್ತೀನಿ. ಯಾಕಂದ್ರೆ ನಾವು ಹೋರಾಟ ಮಾಡ್ತಾ ಇದೀವಿ, ಬಟ್ ಮಾಧ್ಯಮದವ್ರು ನಮ್ಮ ಸಹಕಾರಕ್ಕೆ ಹಿಂಗ್ ಬಂದಾಗ, ಇಂತ ಕಸುಬುಗಳು ಮಾಡುವಂತವ್ರ ಸಹಕಾರಕ್ಕೆ ನಿಂತಾಗ ಸರ್ಕಾರದ ಗಮನ ಮತ್ತು ಅದಕ್ಕೆ ಮೇಲ್ಪಟ್ಟಂತ ಅಧಿಕಾರಿಗಳ ಗಮನ ಸೆಳೆಯಕ್ಕೆ ನೀವು ಸಹಕಾರ ಕೊಡ್ತಿದ್ದೀರಾ, ಅದಕ್ಕೆ ಧನ್ಯವಾದಗಳು. ದಯವಿಟ್ಟು ಇದನ್ನ ನಿರಂತರವಾಗಿ ತಾವು ಸಹ ಸಮಸ್ಯೆಗೆ ಪರಿಹಾರ ಸಿಗೋವರೆಗೂ ಮಾಧ್ಯಮದವರು TV5 ವಿಶೇಷವಾಗಿ ನಮ್ಗೆ ಸಹಕಾರ ನೀಡಬೇಕು ಅಂತ ಕೇಳಿದ್ರೆ. ಖಂಡಿತ ಸರ್, ಖಂಡಿತ. ಥ್ಯಾಂಕ್ ಯು ಮುನಿರಾಜ್ ಅವರು ಮಾತಾಡಿದ್ದಕ್ಕೆ. ಶಾಸಕರು ನಮಗೆ ಭರವಸೆ ಕೊಟ್ಟಿದ್ದಾರೆ. ಧೀರಜ್ ಮುನಿರಾಜ್ ಅವರು ಸರ್ಕಾರದ ಗಮನ ನಾನು ಕೂಡ ಸೆಳಿತೀನಿ ಅಂತ ಹೇಳಿ ಜವಳಿ ಸಚಿವರನ್ನು ಕೂಡ ಭೇಟಿಯಾಗಿ ಮಾತುಕತೆ ನಡೆಸಿದ್ದೀನಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ನಮಗೆ ಬೇಕಾಗಿರೋದು ಒಂದು ಮಾರುಕಟ್ಟೆ ವ್ಯವಸ್ಥೆ, ಕನಿಷ್ಠ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು ಅಂತ ಕೇಳ್ಕೊಳ್ತಿದ್ದಾರೆ. ಕೇವಲ ಇದು 1 ದಿನ ಅಥವಾ ಅರ್ಧ ಗಂಟೆ ಮಾಡಿ ಬಿಡೋದಲ್ಲ, ನಿರಂತರವಾಗಿ ಅಭಿಯಾನವನ್ನು ಶುರು ಮಾಡ್ತೇವೆ. 50-60 ಸಾವಿರ ಕುಟುಂಬಗಳು ಆ ನೇಗೆಯನ್ನು ನಂಬಿಕೊಂಡು ಬದುಕ್ತಾ ಇದ್ದಾವಲ್ಲ. TV5 ಹೋರಾಟ ಮುಂದುವರಿಯುತ್ತೆ, ಸರ್ಕಾರದ ಗಮನ ಕೂಡ ಸೆಳೆಯುತ್ತೆ. ಅವ್ರಿಗೊಂದು ಮಾರುಕಟ್ಟೆ ವ್ಯವಸ್ಥೆ ಆಗುತ್ತೆ ಮುಂದಿನ ದಿನಗಳಲ್ಲಿ. ಆ ಭರವಸೆನ ನೀವು ಕೂಡ ಇಟ್ಕೊಳ್ಳಿ ಅಂತ ಹೇಳ್ತಾ ಜನಧನಿ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.